ಬಿಗ್ ಬಾಸ್ ಸೀಸನ್ 12 ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಗ್ರ್ಯಾಂಡ್ ಫಿನಾಲೆಗೆ. ಎಲ್ಲೆಲ್ಲೂ ಕೂಡ ಗಿಲ್ಲಿನೇ ಗೆಲ್ಲೋದು ಅನ್ನುವಂತಹ ಆ, ಘೋಷವಾಕ್ಯ ಮೊಳಗ್ ಬರ್ತಾ ಇದೆ. ಸೊ ಗಿಲ್ಲಿ ಅವರ ಫ್ಯಾನ್ಸ್ ಒಂದು ರ್ಯಾಲಿನ ಹಮ್ಮಿಕೊಂಡಿದ್ದಾರೆ, ನನ್ನ ಜೊತೆಗಿದ್ದಾರೆ, ಇವತ್ತು ಚನ್ನಪಟ್ಟಣಕ್ಕೆ ಬಂದು ತಲುಪಿದ್ದಾರೆ. ಇಲ್ಲೊಂದು ಟೀ ಬ್ರೇಕ್ ಅಂತ ಹೇಳ್ಬಿಟ್ಟು ಟೀ ಕುಡಿತಾ ಇದ್ರು. ಸೊ ನಾನು ಮಾತನಾಡ್ಸೋಣ ಅಂತ ಬಂದಿದ್ದೀನಿ. ಹಾಯ್, ಹೇಗಿದ್ದೀರಾ ಎಲ್ಲ? ಸೂಪರ್. ಏನ್ ಅನ್ನಿಸ್ತಾ ಇದೆ? ಗಿಲ್ಲಿನೇ ಗೆಲ್ಲೋದು ಅಂತ ಒಂದ್ ಕಡೆ ಹೇಳ್ತಿದ್ದಾರೆ, ಬಟ್ ನಿನ್ನೆ ಕಿಚ್ಚ ಸುದೀಪ್ ಅವ್ರು ಕೊಟ್ಟಂತಹ ಒಂದಷ್ಟು ಕಿವಿ ಮಾತುಗಳಾಗಿರ್ಬೋದು, ಹಾಗೆ ಅಶ್ವಿನಿ ಅವ್ರನ್ನ ಹೊಗಳಿ ಮಾತಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಏನಾದ್ರೂ ಬದಲಾವಣೆ ಆಗತ್ತೆ ಅಂತ ಅನ್ಸ್ತಿದ್ಯಾ ನಿಮ್ಗೆ? ಮೇಡಮ್, ಡೇ ಒಂದರಿಂದ 100 ದಿನದವರೆಗೂ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಿರೋನ್ ಗಿಲ್ಲಿ. ಯಾವುದೋ ಒಂದು ವಾರದಲ್ಲಿ ಯಾರನ್ನ ಹೊಗಳಿದ್ರು ಅಂತ ನಾವು ಕುಗ್ಗೋದು ಇಲ್ಲ. ಅದು ಅವರ ಕಿಚ್ಚನ ಚಪ್ಪಾಳೆ ಪ್ರತಿ ವಾರ ಒಬ್ಬೊಬ್ಬರಿಗೂ ಬರ್ತಾ ಇರುತ್ತೆ, ಅದು ಕಾಮನ್ ಆಗಿ ಬಂದಿದೆ. ಅದ್ರ ಬಗ್ಗೆ ನಮ್ಗೇನು ಬೇಜಾರಿಲ್ಲ. ಅವ್ರಿಗೆ ಚಪ್ಪಾಳೆ ಕೊಟ್ಟಿದ್ರೆ ಅದ್ರ ನಮಗೂ ಖುಷಿನೇ. ಆದರೆ ನಿಜವಾದ ಎಂಟರ್ಟೈನರ್ ಯಾರು ಅಂತ ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. ಇಲ್ಲಿ ಬಂದಿರೋರು ಎಲ್ಲರೂ ಸ್ವಂತ ಖರ್ಚಲ್ಲಿ, ಸ್ವಂತ ದುಡ್ಡಲ್ಲಿ ಬಂದು ಗಿಲ್ಲಿಗೋಸ್ಕರ ಅಭಿಮಾನಕ್ಕೆ ರ್ಯಾಲಿಗೆ ಜಾಯ್ನ್ ಆಗಿದ್ದಾರೆ. ಇದು ಆ ಒಂದು 3 ತಿಂಗಳಲ್ಲಿ 8 ಲಕ್ಷ ಫಾಲೋವರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಅಂದರೆ ಇನ್ನು ಎಷ್ಟು ಸಾವಿರ ಲಕ್ಷ ಅವನಿಗೆ ಓಟ್ ಬೀಳ್ತಾ ಇರ್ಬೋದು. ನಮಗೆ ಗೊತ್ತಿರೋದಿಷ್ಟೇ, ಗಿಲ್ಲಿ ಗೆದ್ದೇ ಗೆಲ್ತಾನೆ, ಗೆಲ್ಲಿಸ್ತೀವಿ. ನಮ್ಮ ಈ ರ್ಯಾಲಿ ಹಮ್ಮಿಕೊಂಡಿರೋ ಉದ್ದೇಶ ಏನು ಅಂದರೆ, ನಾವು ಬರೀ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಅಲ್ಲ, ನಾವು ಹೊರಗಡೆ ಇಳಿದು ಚಿಕ್ಕ ಮಕ್ಕಳಿಂದ ಹೊರದು ಏಜ್ ಆಗಿರೋರ್ವರೆಗೂ ಎಷ್ಟು ಜನ ಗಿಲ್ಲಿ ಅಭಿಮಾನಿಗಳಿದ್ದಾರೆ, ಊರಲ್ಲೂ ಗಿಲ್ಲಿದು ಹೆಂಗಿದೆ ಅವ್ವ ಅಂತ ನಾವು ತೋರ್ಸೋಕ್ಕೋಸ್ಕರ ಈ ರ್ಯಾಲಿ ಇಟ್ಕೊಂಡಿದ್ದೀವಿ. ಈ ಸರಿ ಗಿಲ್ಲಿ ಗೆದ್ದೇ ಗೆಲ್ತಾನೆ, ಕಪ್ಪಿ ಸರಿ ಗಿಲ್ಲಿ ತಗೊಂಡೇ ಬರ್ತಾನೆ. ಮಧು ಅವರೇ, ನೀವು ಬಿಗ್ ಫ್ಯಾನ್ ಅಲ್ವಾ ಗಿಲ್ಲಿ ಅವ್ರದ್ದು? ಸೊ ಈಗ ರ್ಯಾಲಿ ಕೂಡ ಹೊರಟಿದ್ದೀರಾ, ಗಿಲ್ಲಿನೇ ಗೆಲ್ಲೋದು ಅಂತ ಕೂಡ ಭರವಸೆ ಇದೆ. ಆದ್ರೆ ಒಂದು ಮಾತು ಕೇಳಿ ಬರ್ತಾ ಇದೆ. ನಿನ್ನೆ ನಾನು ಒಂದಷ್ಟು ಜನ ಹಿಂದಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಗಳನ್ನೆಲ್ಲ ಮಾತನಾಡಿಸಿದೆ. ಆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಈ ಸೋಷಿಯಲ್ ಮೀಡಿಯಾ ಪೇಜಸ್ ಅಲ್ಲಿ ಏನ್ ಫಾಲೋವರ್ಸ್ ಜಾಸ್ತಿ ಆಗಿದಾರಲ್ವಾ, ಅದು ಪೇಯ್ಡ್ ಫಾಲೋವರ್ಸ್ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಪ್ಪ ಗಿಲ್ಲಿ ಫ್ಯಾನ್ಸ್? ಒಪ್ಕೊಳ್ಳಲ್ಲ ಮ್ಯಾಮ್. ಈಗ ಎಕ್ಸಾಂಪಲ್ ಗಿಲ್ಲಿಗೆ ಒಂದ್ 8 ಲಕ್ಷ 7 ಲಕ್ಷ ಫ್ಯಾನ್ಸ್ ಫಾಲೋವರ್ ಬಂದಿದ್ದಾರೆ ಅಂತ ನಮ್ಗಳ ಅಕೌಂಟ್ ತಗೊಂಡ್ರೆ ದಿನಕ್ಕೆ 1,000 ಫಾಲೋವರ್ಸ್ ಆಗ್ತಾ ಇದ್ದಾರೆ. ವ್ಯೂಸ್ ಒಂದು ಡೇ ನೈಟ್ ಹಾಕಿ ಬೆಳಗ್ಗೆ ಅಷ್ಟೊತ್ತಿಗೆ 1 ಮಿಲಿಯನ್ಸ್ ವ್ಯೂಸ್ ಹೋಗ್ತಾ ಇದೆ ನಮ್ಮ ಅಕೌಂಟಲ್ಲಿ. ಇನ್ನು ಇಡೀ ಕರ್ನಾಟಕ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ, ರೈತರಿಂದ ಹಿಡಿದು ಯೋಧರವರೆಗೂ ಸಪೋರ್ಟ್ ಮಾಡ್ತಿದ್ದಾರೆ. ಪೊಲೀಸ್ ಆಫೀಸರ್ಸ್ಗಳು ಸೆಲ್ಫ್ ವಿಡಿಯೋ ಮಾಡಾಕ್ತಾ ಇದ್ದಾರೆ, ಗಿಲ್ಲಿಗೆ ಓಟ್ ಹಾಕಿ ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ. ಈ ಥರ ಇರಬೇಕಾದ್ರೆ ಗಿಲ್ಲಿಗೆ ಫಾಲೋವರ್ಸ್ ಬರ್ತಾ ಇರೋದ್ರಲ್ಲಿ ಡೌಟೇ ಇಲ್ಲ. ಅವನು ಟ್ರೂ ಟ್ಯಾಲೆಂಟ್ಗೆ ಜನ ಸಪೋರ್ಟ್ ಮಾಡ್ತಾ ಇರೋದೇ ಹೊರತು ಅವನು ಉದ್ದೇಶವಾಗಿ ಇಲ್ಲ ಪಿ ಆರ್ಗಳು ದುಡ್ಡು ಕೊಟ್ಟು ಫಾಲೋವರ್ಸ್ ಮೇಂಟೈನ್ ಮಾಡ್ತಿರೋದಲ್ಲ ಮ್ಯಾಮ್. ಅವನ ವ್ಯಕ್ತಿತ್ವಕ್ಕೆ, ಅವನು ಖುಷಿಯಿಂದ ನಗಿಸ್ತಾ ಇರೋದಕ್ಕೆ ಕರ್ನಾಟಕ ಜನ ಅವನ್ನ ಪ್ರೀತಿಸ್ತಾ ಇರೋದು. ಯಾವುದೇ ದುಡ್ಡು ಕೊಟ್ಟು ಮಾಡಿರೋದಲ್ಲ, ಏನೂ ಅಲ್ಲ ಮೇಡಮ್. ಮೇಡಮ್, ಈಗ ಇವ್ರದೇ ತಗೊಳ್ಳಿ, ಇವ್ರದ್ದು ಅಣ್ಣವ್ರದ್ದು 4 ಅಕೌಂಟ್ ಹೋಗಿದೆ. 27,000 ಫಾಲೋವರ್ಸ್, 31,000, 22,000, ಮೂರು ಫಾಲೋವರ್ಸ್, 3 ಅಕೌಂಟ್ನು ಡಿಲೀಟ್ ಮಾಡಿಸಿದ್ದಾರೆ. 3 ಅಕೌಂಟ್ ಡಿಲೀಟ್ ಮಾಡಿಸಿ ಒಂದೇ ವಾರದಲ್ಲಿ 12,000 ಫಾಲೋವರ್ಸ್ ಆಗಿದೆ. ಹಂಗಾರೆ ಈ ಫಾಲೋವರ್ಸ್ ಫೇಕಾ? ಅಭಿಮಾನಿಯವ್ರಿಗೆ ಇಷ್ಟು ಬಂದಿದೆ. ಇನ್ನ ಗಿಲ್ಲಿ ಮೇಡಮ್, ನಿಜವಾಗ್ಲೂ 3 ತಿಂಗಳಿಂದ ಪ್ರತಿಯೊಬ್ರು ವಯಸ್ಸಾದವ್ರು ಎಲ್ಲರೂ ಮನಸ್ಪೂರ್ವಕ ನಗ್ತಾ ಇದ್ದಾರೆ. ಒಬ್ಬ ಯೋಧ ಕೂಡ ಅವರು ವಿಡಿಯೋ ಕಾಲ್ ಮಾಡಿ ಒಂದು ವಿಡಿಯೋ ಕಳಿಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಅವರು ಕೂಡ ಒಂದು ಎಷ್ಟು ಶ್ರಮ ಇರ್ತಾರೆ, ಯೋಧ ನಮ್ಮ ಭಾರತಕ್ಕೋಸ್ಕರ ಎಷ್ಟು ಹೋರಾಡ್ತಿರ್ತಾರೆ. ಅಂತವ್ರ ಮನಸ್ಸನ್ನೇ ನಗಿಸ್ತಾ ಇದ್ದಾರೆ ಗಿಲ್ಲಿ ಅಂದ್ರೆ. ಆ ವ್ಯಕ್ತಿತ್ವನ ಅರ್ಥ ಮಾಡ್ಕೊಳ್ಳಿ. ನಿಜವಾದ ರಿಯಲ್ ಎಂಟರ್ಟೈನ್ಮೆಂಟ್ ಆಲ್ರೆಡಿ ಒಂದು ಶೋ ಸಿಕ್ಕಿದೆ ಅವ್ರಿಗೆ. ಜೀ ಕನ್ನಡದ ಆಲ್ರೆಡಿ ಸಿಕ್ಕಿದ್ದಾರೆ. ಓಕೆ ಆಯ್ತು. ಇವಾಗ ಏನ್ ಪೇಯ್ಡ್ ಫಾಲೋವರ್ಸ್ ಅಂತಿದ್ರಲ್ಲ, ಕೊಡ್ತಾ ಇರೋದೇನಂದ್ರೆ, ಸುಮ್ಮನೆ ಬಡವ್ರ ಮಕ್ಕಳಿಗೆ ನಾವು ಸ್ವಂತ ದುಡ್ಡಿಂದ ನಮ್ಮ ಪ್ರೀತಿಯಿಂದ ಮಾತ್ರ ನಾವು ವೋಟ್ ಮಾಡ್ತಾ ಇರೋದು. ಇಲ್ಲಿ ರ್ಯಾಲಿ ಹಮ್ಮಿಕೊಂಡಿರೋದು ಅಶ್ವಿನಿ ಮೇಡಮ್ ಅವರಾಗಿರ್ಬೋದು, ಏನೋ ಧ್ರುವಂತ್ ಆಗಿರ್ಬೋದು, ಮತ್ತೊಬ್ರು ಯಾರು ಆಗಿರ್ಬೋದು ಕಂಟೆಸ್ಟೆಂಟ್. ಆದ್ರೆ ಅವರು ಪ್ರತಿಯೊಬ್ರು ದುಡ್ಡು ಕೊಟ್ಟು ಪ್ರಚಾರ ಮಾಡಿಸ್ತಾ ಇದಾರೆ. ಇಲ್ಲಿ ಪ್ರತಿ ಅಭಿಮಾನಿಗೋಸ್ಕರ, ಗಿಲ್ಲಿ ಅಭಿಮಾನಿಗೋಸ್ಕರ ಮಾತ್ರ ನಾವು ಪ್ರಚಾರ ಮಾಡ್ತಾ ಇರೋದು, ರ್ಯಾಲಿ ಹಮ್ಮಿಕೊಂಡಿರೋದು. ಪ್ರಮೋಷನ್ ಅಂದ್ರಲ್ಲ, ರೋಡಲ್ಲಿ ಹೋಗೋರು ಜೈ ಗಿಲ್ಲಿ ಅಂತ ದುಡ್ಡು ಕೊಟ್ಟು ಮಾಡ್ತಾ ಇದಾರೆ. ಹಂಗಾದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರೋದು 11 ಸೀಸನ್ ಇರ್ಬೋದು, ಬಟ್ 12 ಸೀಸನ್ ಇದೆಯಲ್ಲ, ಇದು ನಂಬರ್ 1. ಇನ್ನು 10 ವರ್ಷ ಆದ್ರೂ ಮರೆಯಕ್ಕಾಗಲ್ಲ. ನೀವು ಇಂಡಿವಿಜುವಲ್ ಕೇಳ್ಬಿಡಿ, ಕರ್ನಾಟಕದ ಮೂಲೆ ಜಿಲ್ಲೆ ತಾಲೂಕುಗಳಿಂದ ಬಂದಿರೋ, ಆನೇಕಲ್ಲು, ಹೊಸೂರು ಬಾರ್ಡ್ರು, ಕೇರ್ಪೇಟೆ, ಚಾಮರಾಜಪೇಟೆಯಿಂದ ಬಂದಿದ್ದಾರೆ. ಆಯ್ತು ಅಷ್ಟೇ, ಬರೀ ರಾಮನಗರದವ್ರು ಅಷ್ಟೇ. ಇಲ್ಲಿ 100 ಜನ ಸೇರಿದೀವಿ. ಚನ್ನಪಟ್ಟಣದಲ್ಲಿ 100 ಜನ ವೇಟ್ ಮಾಡ್ತಾರೆ. ಫೈನ್. ಅಂದ್ರೆ ನಾನು ಯಾರೆಲ್ಲ ಪ್ರಶ್ನೆ ಮಾಡಿದ್ರು ಅವರಿಗೆ ನಿಮ್ಗಳಿಂದ ಉತ್ತರ ಸಿಕ್ಕಿದೆ. ಓಕೆನಾ, ಡನ್. ಇವಾಗ ರ್ಯಾಲಿ ಬಗ್ಗೆ ಹೇಳಿ. ಬನ್ನಿ ನಮ್ ಕುಮಾರ್ ಅವರು ಬನ್ನಿ ಸರ್. ಇವರು ಗಿಲ್ಲಿ ಅವರ ದೊಡ್ಡ ಅಭಿಮಾನಿ. ಟ್ಯಾಟೂ ಸಕ್ಕದಾಗಿ ಹಾಕ್ಸ್ಕೊಂಡಿದ್ದಾರೆ. ಹಾಗೆ ಅವರು ಟ್ಯಾಟೂ ಹಾಕೋ ಟೈಮಲ್ಲಿ ಏನೋ ಗಿಲ್ಲಿ ಅವರ ಹೇರ್ಸ್ ನ ಡ್ರಾ ಮಾಡೋದಕ್ಕೆ ತುಂಬಾ ಸಮಸ್ಯೆ ಆಯ್ತಂತೆ ಟ್ಯಾಟೂ ಹಾಕೋರ್ಗೆ. ಹೇಳಿ ಸರ್, ನಿಮ್ಮ ಅಭಿಮಾನ ಇಲ್ಲಿ ಕಾಣಿಸ್ತಾ ಇದೆ. ಫಸ್ಟ್ ಟ್ಯಾಟೂ ಹಾಕ್ಸ್ಕೊಂಡಿರೋದು ನೀವೇನೆ ಗಿಲ್ಲಿ ಅಭಿಮಾನಿಯಾಗಿ. ಸೊ ಕುಮಾರ್ ಅಲ್ವಾ, ಸೊ ಏನ್ ಹೇಳ್ತೀರಾ? ಗಿಲ್ಲಿ ಅವರು ಗೆಲ್ತಾರೆ ಅಂತ ಈಗ ಆಲ್ರೆಡಿ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಮೈಂಡ್ ಅಲ್ಲಿ, ಗಿಲ್ಲಿನೇ ಅಂತ ಹೇಳ್ಬಿಟ್ಟು. ಗಿಲ್ಲಿನೇ ಮೇಡಮ್ ಗೆಲ್ಲೋದು. ಯಾಕಂದ್ರೆ ಒಬ್ಬ ರೈತರ ಮಗ,
ರೈತರ ಮಗ ಅವರೊಬ್ರು, ಅವ್ರು ಗೆಲ್ಲೇಬೇಕು. ಇನ್ನೊಂದು ಫಸ್ಟ್ ಆಫ್ ಆಲ್ ಆಗಿ ಅವನು ಟ್ಯಾಲೆಂಟ್ ಇರೋ ಹುಡುಗ. ಅವ್ನಿಗೆ ನಮ್ಮ ಸಪೋರ್ಟಗಳಿಗೆಲ್ಲ ಸಿಕ್ಕಿದ್ರೆ ಅವ್ನು ಮುಂದೆ ಬೆಳೀತಾರೆ. ಇದೇ ಥರ ನನ್ನ ಕೈಯಲ್ಲಿರೋದು ಇನ್ನು 100 ಜನ ಕೈಲಿ ಹೋಗ್ತದೆ. ಫಸ್ಟ್ ಅವ್ನು ಬೆಳೆಸೋಕ್ಕೆ ನೀವು ಸಪೋರ್ಟ್ ಮಾಡಿ. ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಬರ್ತಾ ಇದೆ, ಅವೆಲ್ಲ ಬಿಟ್ಟಾಕಿ. ಬ್ಯಾಡ್ ಎಷ್ಟು ಕಮೆಂಟ್ಸ್ ಬಂದ್ರೂ ಬೆಳೀತಾರೆ. ಅವ್ರು 100% ವಿನ್ ಆಗೇ ಐತಾರೆ. ಗೆಲ್ಲಿಸ್ತೀವಿ ಮೇಡಮ್ ನಾವು. ಇನ್ನ ಗಿಲ್ಲಿ ಅವರ ಫೇವ್ರೆಟ್ ಸ್ಪರ್ಧೆ ಅಶ್ವಿನಿ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಗಿಲ್ಲಿ ಬಗ್ಗೆ ಮಾತ್ರ ನಮ್ಮ ರ್ಯಾಲಿ ಗಿಲ್ಲಿಯ ಪರವಾಗಿ, ನಮ್ಮ ರ್ಯಾಲಿ ವ್ಯಕ್ತಿತ್ವದ ಪರವಾಗಿ, ನಮ್ಮ ರ್ಯಾಲಿ ಸ್ವಾಭಿಮಾನದ ಪರವಾಗಿ. ಇವಾಗ ಈ ಹೋರಾಟ ಹಣದ ಹೋರಾಟನ ಇಲ್ಲ ಸ್ವಾಭಿಮಾನದ ಹೋರಾಟನ ನಮ್ದು? ದುಡ್ಡು ಗೆಲ್ಲುತ್ತಾ ಇಲ್ಲ ಸ್ವಾಭಿಮಾನ ಪ್ರೀತಿ ಗೆಲ್ಲುತ್ತಾ ಅನ್ನೋದು ಇದು. ಈ ಸಾರಿ ಬಿಗ್ ಬಾಸ್ ಅಲ್ಲಿ ಏನಾದ್ರೂ ನಮಗೆ ಮೋಸ ಆದ್ರೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಯಾರೋ ಕರ್ನಾಟಕದಲ್ಲಿ ಬಿಗ್ ಬಾಸ್ ನ ನೋಡಲ್ಲ. ಇದಂತೂ ಕಡಖಂಡಿತ ನಿಜವಾಗ್ಲೂ ನೋಡಲ್ಲ. ಅವರು ಅದನ್ನ ರಿಯಾಲಿಟಿ ಶೋ ಅಂತ ಬಿಟ್ಟು ಬೇರೆ ಏನಾದ್ರು ಹೆಸರು ಚೇಂಜ್ ಮಾಡ್ಕೊಳ್ಳಿ. ಅವ್ರು ಇನ್ನು ಮುಂದಿನ ದಿನಗಳಲ್ಲಿ ಏನಾರ ಈ ತರ ಅನ್ಯಾಯ ಆದ್ರೆ ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ಇನ್ನು ಮುಂದಿನ ದಿನದಲ್ಲಿ ನಾವು ಯಾರೇ ಕಾರಣಕ್ಕೂ ಬಿಗ್ ಬಾಸ್ ನೋಡಲ್ಲ, ಕಲರ್ಸ್ ಕನ್ನಡ ಚಾನಲ್ ನೋಡಲ್ಲ. ಗಿಲ್ಲಿ ಅಭಿಮಾನಿಗಳು ನೋಡಿ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ಕಲರ್ಸ್ ಕನ್ನಡನು ನೋಡಲ್ವಂತೆ, ಬಿಗ್ ಬಾಸ್ ನೋಡಲ್ವಂತೆ. ಎಸ್ ಅವ್ರ ಬಗ್ಗೆ ಕುಮಾರ್ ಅವರು ನೋಡಿ, ಕುಮಾರಣ್ಣ ಹಾಕ್ಸ್ಕೊಂಡವ್ರೆ ಟ್ಯಾಟು. ಗಿಲ್ಲಿ ಬಗ್ಗೆ ಕುಮಾರಣ್ಣ ಹಾಕ್ಸ್ಕೊಂಡವ್ರೆ ಟ್ಯಾಟು. ನಮ್ಮ ಇಡೀ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ವೆರಿ ಕ್ಯೂಟು. ಗೆಲ್ತಾರೆ, ಬಿಗ್ ಬಾಸ್ ಕೊಡ್ಲೇಬೇಕು ಅಂತ ಸೈಟು. ಬಟ್ ಇಡೀ ಟೀಮ್ಗೆ ಮಾಡ್ತಾವ್ರೆ ಗಿಲ್ಲಿ ಓನ್ಲಿ ಫೈಟು. ನಿಮ್ ಎಲ್ಲಾರು ಹಾಕಿ ನಿಮ್ ಓಟು. ನಿಮ್ ಚಾನಲ್ ಅಶ್ವಮೇಘನಾ? ನಿಮ್ ಚಾನಲ್ ಬಂದು ಅಶ್ವವೇಗ, ನಿಮ್ ಕೂಡ್ಲಿ ಯೋಗ. ದಯವಿಟ್ಟು ಮಾಡ್ಕೊಡಿ. ನಮ್ಮ ಗಿಲ್ಲಿ ವಿರೋಧಿಗಳಿಗೆ ಹಾಕಿ ನೀವೆಲ್ಲ ಸೇರಿ ಬೀಗ. ದಯವಿಟ್ಟು ನಮ್ಮ ಗಿಲ್ಲಿ ಎದುರ ಕಂಡ್ರೆ ನಿಮ್ಗೆಲ್ಲ ಬರ್ತದೆ ರೋಗ. ದಯವಿಟ್ಟು ಮುಂದಕ್ಕೆ ಹೋಗ್ಬೇಕು, ಇಲ್ಲಿಂದ ಖಾಲಿ ಮಾಡ್ತೀವಿ ಜಾಗ. ಓಕೆ, ಥ್ಯಾಂಕ್ ಯು. ಒಂದ್ ನಿಮಿಷ. ಮತ್ತೆ ಸೋಮವಾರದಿಂದ ವೋಟಿಂಗ್, ಮತ್ತೆ ಗಿಲ್ಲಿ ಫ್ಯಾನ್ಸ್ಗೆಲ್ಲ ಹೇಳೋದು ಒಂದೇ, ಸೋಮವಾರದಿಂದ ವೋಟಿಂಗ್ ಓಪನ್ ಆಗುತ್ತೆ. ಎಲ್ಲರೂ ನಿಮ್ಮ ಅಜ್ಜಿ ತಾತ ಮೊಬೈಲ್ ಯಾರ್ಯಾರ ನಂಬರ್ ಇರ್ತದೆ ಅವ್ರ ನಂಬರಿಂದ ನಿಮ್ ಜಿಯೋ ಹಾಟ್ಸ್ಟಾರ್ ಲಾಗಿನ್ ಮಾಡಿ, ಅವ್ರ ನಂಬರಿಂದ ನಿಮ್ ಜಿಯೋ ಹಾಟ್ಸ್ಟಾರ್ಗೆ ಲಾಗಿನ್ ಮಾಡಿ. ಎಲ್ಲರೂ ವೋಟ್ ಮಾಡ್ಬೇಕು, ಪ್ರತಿ ಒಬ್ರು ವೋಟ್ ಮಾಡ್ಬೇಕು. ರೈತರ ಮಗ ಗೆಲ್ಬೇಕು. ಗಿಲ್ಲಿಗೆ ಎಲ್ಲ ಮಿಸ್ ಮಾಡದೆ ಸೋಮವಾರದಿಂದ ವೋಟಿಂಗ್ ಲೈನ್ ಅಪ್ ಓಪನ್ ಆಗ್ತಿದೆ. ದಯವಿಟ್ಟು ಎಲ್ಲ ವೋಟ್ ಮಾಡಿ. ಎಲ್ಲರಿಗೂ ಹೇಳ್ಕೊಳ್ಳೋದು ಒಂದೇ, ಬಡೋ ಮಗ ಗೆಲ್ಲೇಬೇಕು. 99 ವೋಟ್ ಗಿಲ್ಲಿಗೆ ಬೀಳ್ಬೇಕು. ಗಿಲ್ಲಿಗೆ. ಓಕೆ. ಪ್ರತಿಯೊಬ್ಬರು ಕೂಡ ಗಿಲ್ಲಿಗೆ ಓಟ್ ಹಾಕಿ. ಯಾಕಂದ್ರೆ ತುಂಬಾ ಮನರಂಜನೆ ಮಾಡ್ತಾ ಇದ್ದಾನೆ. ಎಷ್ಟೋ ಜನ ವಯಸ್ಸಾದವರಿಂದ ಹಿಡಿದು ಚಿಕ್ಕ ಮಕ್ಕಳಿಂದ ಹಿಡಿದು ತುಂಬಾ ಏಜ್ಡ್ ಪರ್ಸನ್ ತುಂಬಾ ಸ್ಟ್ರೆಸ್ ಆಗಿ ವರ್ಕ್ ಮಾಡಿ ಬಂದು ಕೂತಿರ್ತಾರೆ. 9 o'clock ಕಲರ್ಸ್ ಕನ್ನಡ ಓಪನ್ ಮಾಡಿ ಬಿಗ್ ಬಾಸ್ ಪಾನ್ ನೋಡಿದಾಗ ಪ್ರತಿಯೊಬ್ಬರು ನಗಾಡ್ತಾ ಇರ್ತಾರೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಕೊಡ್ತಾನೆ, ಕಾಮಿಡಿ ಮಾಡ್ತಾನೆ, ಅಂಡ್ ಕೌಂಟ್ರ್ ಕೊಡ್ತಾನೆ. ಆ ತರ ಎಂಟರ್ಟೈನ್ಮೆಂಟ್ ಕೊಡ್ತಾನೆ. ಯಾರು ಕೊಡ್ತಾರೆ ಹೇಳಿ? ನಮ್ಮ ಕನ್ನಡ ಇಂಡಸ್ಟ್ರಿ ಬಿಗ್ ಬಾಸ್ ಇತಿಹಾಸದಲ್ಲೇ 1.2 ಮಿಲಿಯನ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ರೆಕಾರ್ಡ್ ಬ್ರೇಕ್ ಮಾಡಿದಾನೆ. ಯಾರು ಮಾಡ್ತಾರೆ ಇಂಥ ವ್ಯಕ್ತಿನ ಗೆಲ್ಸ್ಬೇಕಲ್ವಾ? ಅಂಡ್ ಔಟ್ ಸೈಡ್ ನೆಗೆಟಿವಿಟಿ ಎಲ್ಲ ಮಾತಾಡ್ತಾ ಇದಾರೆ. ದುಶ್ಮನ್ ಕಹಾ ಹೇ ಅಂದ್ರೆ ಹೂ ತುಂಬಾ ಅಂತ ಹೇಳ್ತಾರಂತೆ. ಅದಕ್ಕೆಲ್ಲ ಎದುರ್ಕೊಂಬಾರ್ದು. ಎದುರ್ಸ್ಕೊಂಡು ಹೋಗ್ತಿರ್ಬೇಕು. ನಾವು ಯಾವಾಗಲೂ ಗಿಲ್ಲಿಗೆ ಸಪೋರ್ಟಿವ್ ಆಗಿರ್ತೀವಿ, ಗಿಲ್ಲಿ ಪರವಾಗಿರ್ತೀವಿ. ನೋಡಿ, ಜನಸಾಗರ TRP ಕಿಂಗ್ ಅಂದ್ರೆ ಗಿಲ್ಲಿ. ಎಲ್ಲ ಹೇಳ್ತಾರಲ್ಲ PR ಅಂತ, ರೋಡ್ ಸೈಡ್ ಅವರೆಲ್ಲ ಹೋಗೋರು ಹೇಳ್ತಿದಾರೆ ಗಿಲ್ಲಿ ಅಂತ. ಅಂಡ್ ರೋಡಲ್ಲಿ ಬರ್ಬೇಕಾದ್ರೆ ಪೊಲೀಸರು ಹೇಳ್ತಾರಪ್ಪ ಗಿಲ್ಲಿ ಅಂತ. ಅವ್ರಿಗೆ ಹಂಗಾರೆ ಪೊಲೀಸರು ದುಡ್ಡು ಕೊಟ್ಟು ಮಾಡಿಸ್ತಾ ಇದಾರೆ ಹಂಗಾರೆ ಎಲ್ಲರೂ ಹೇಳಿ. ಹಂಗಾರೆ ಅಂದ್ರೆ ಸೈನಿಕರು ಕೂಡ ಹೇಳ್ತಾ ಇದಾರೆ. ಸೈನಿಕರಿಂದ ಹಿಡಿದು ನಮ್ಮ ಸ್ಟೇಟ್ ಅಲ್ಲ, ಔಟ್ ಆಫ್ ಕಂಟ್ರಿಲೂ ಕೂಡ ಗಿಲ್ಲಿ ಬಗ್ಗೆ ಹೇಳ್ತಾ ಇದಾರೆ. ಅಂದ್ರೆ ಯಾರಪ್ಪ ಮಾತಾಡ್ತಾರೆ? ಒಬ್ಬ ವ್ಯಕ್ತಿ ಹಳ್ಳಿ ಪ್ರತಿಭೆ, ಅವ್ನು ಬೆಳೆದು ಬಂದಂತ ರೀತಿ ಯಾವ ತರ ಇದೆ ಅಂದ್ರೆ ಆ ವ್ಯಕ್ತಿಗೆ ಮಾತ್ರ ಗೊತ್ತು. 100 ಜನ 100 ತರ ಮಾತಾಡ್ತಾರಪ್ಪ. ನಂಗೆ ಬೆಳೆದು ಬಂದ್ಬಿಟ್ಟು ಅಂತ. ಅವ್ರ ಮನೆ ಕಷ್ಟದಲ್ಲಿದ್ದಾಗ ಮಾತಾಡೋರೆಲ್ಲ ಹೋಗ್ಬಿಟ್ಟು ಅವ್ರ ಅಪ್ಪ ಅವ್ರ ಅಮ್ಮಗೆ ಸಹಾಯ ಮಾಡಿದಾರ? ಯಾರು ಮಾಡಿಲ್ಲ. ಅವ್ನು ಬಂದು ಒಂದು ನಳ್ಳಿ ಮೂಳೆ ಸ್ಕ್ರಿಪ್ಟ್ ಡೈಲಾಗ್ ಹೇಳ್ಕೊಂಡು ಅವ್ನು ಫೇಸ್ಬುಕ್ ಯೂಟ್ಯೂಬಲ್ಲಿ ಬೆಳೆದು, ಅದಾದ್ಮೇಲೆ ಯಾವುದೋ ಒಂದು ಸೆಟ್ ಬಾಯ್ ವರ್ಕ್ ಮಾಡಿ ಅಲ್ಲಿಂದ ಬೆಳೆದು. ಅಂಡ್ ಶಿವಣ್ಣ, ಅನುಶ್ರೀ ಮೇಡಮ್, ಪ್ರತಿಯೊಬ್ಬರು ಶಿವಣ್ಣ ಹೇಳ್ತಾರೆ ರೀ ಗಿಲ್ಲಿ ಅಂತ. ಯಾರ್ರೀ? ಪ್ರತಿಯೊಬ್ರು ಎಂಕರೇಜ್ ಮಾಡ್ತಾರೆ. ಯಾರಿಗೆ ಹೇಳ್ತಾರೆ ಹೇಳಿ? ನಮ್ಮ ಆ ಥರ ಫೇಮಸ್ ಆಗಿದೆ ನಮ್ಗೆ ಗಿಲ್ಲಿ. ನೋಡ್ತಾ ಇದ್ದೀರಲ್ಲ, ಪ್ರತಿಯೊಬ್ರು ಕೂಡ ಗಿಲ್ಲಿಗೆ ಓಟ್ ಹಾಕಿ. ಗಿಲ್ಲಿ ಗೆದ್ರೆ ಇತಿಹಾಸದಲ್ಲಿ ಬಿಗ್ ಬಾಸ್ ಗೆದ್ದಂಗೆ ಇದಂತೂ ಪಕ್ಕ ಗಿಲ್ಲಿಗೆ. ಯಾಕಂದ್ರೆ ಈ ಗಿಲ್ಲಿ ಕ್ರೇಜ್ ಆ ಥರ ಇದೆ. ಪ್ರತಿಯೊಬ್ರು ಕೂಡ ಗಿಲ್ಲಿಗೆ ಓಟ್ ಹಾಕಿ. ಅಂಡ್ ಪ್ರತಿಯೊಬ್ರು ಕೂಡ ನಿಮ್ಮ ಮೈಂಡಲ್ಲಿ ಗಿಲ್ಲಿಗೆ ಓಟ್ ಹಾಕೋ ಥರ ಗೆಲ್ಸಿ. ನಮ್ಮ ಹಳ್ಳಿ ಪ್ರತಿಭೆ ಗೆಲ್ಬೇಕು. ಜೈ ಗಿಲ್ಲಿ. ಮಕ್ಕಳು ಕೂಡ ಬಂದಿದ್ದಾರೆ. ಏನ್ ಪುಟ ನಿನ್ನ ಹೆಸರು? ತನ್ವಿಶ್. ಬೈಕ್ ಓಡ್ಸಕ್ ಬರುತ್ತಾ? ರ್ಯಾಲಿಗ್ ಬಂದಿದ್ಯಾ? ಏನಪ್ಪ ನಿನ್ನ ಹೆಸರು? ಇನ್ನೊಂದ್ ಕಂದಮ್ಮ ಆಯ್ತು. ಹಾಯ್, ಏನ್ ನಿನ್ನ ಹೆಸರು? ರಾಘವಿ. ಯಾರ್ ಗೆಲ್ಬೇಕು? ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ನೋಡ್ತೀಯಾ? ಯಾರ್ ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ?
ವಾವ್, ನೋಡಿ ಪುಟಾಣಿ ಮಕ್ಕಳು ಕೂಡ ಗಿಲ್ಲಿ ಗೆಲ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಏನ್ ಹೇಳ್ತಾರೆ, ಏನ್ ಮಾತಾಡ್ತಾರೆ, ಯಾಕೋ ಗೆಲ್ಬೇಕು ಗಿಲ್ಲಿ ಕಂದ, ಏನ್ ಇಷ್ಟ ಗಿಲ್ಲಿಯಲ್ಲಿ ನಿಂಗೆ? ಮ್ಯಾಮ್ ಅವ್ರಿಗೆ ಎಂಟರ್ಟೈನ್ ಮಾಡೋದು. ಓಕೆ, ಎಲ್ಲಾನು ದಕ್ಸ್ತಾರೆ ಮ್ಯಾಮ್. ಆಮೇಲೆ ಮ್ಯಾಮ್ ಒಂದೇ ಒಂದು ಡೈಲಾಗ್ ಹೇಳು ಹೇಳು. ಮನೇಲಿರೋ ಸುಳ್ಳಿ ಗೆದ್ಬಾರೋ ಗಿಲ್ಲಿ. ಓಕೆ, ಇದು ದೊಡ್ಡವ ದೋಸೆ ಕೂಡ ಅದಂತೂ ಸಿಕ್ಕಾಬಡೆ. ಹೇಳು ಕಂದ. ದಾಸೆ ಕೊಡು, Okay. ಚಿಕ್ಕವ ಚಕ್ಲಿ ಕೊಡು, Okay. ಅಮ್ಮಪ್ಪ ರಾಜ, ಕೊತ್ಮುರಿ ಬೀಜ, ಸಾರ್ಗಕ ಸೊಪ್ಪು, ಓಕೆ, ಗಿಲಿ ಗಿಲಿ ಏಂದ ಬಕ್ಕಿದ್ಯಾ, ಬಕ್ಕಿದಿನ್ ಬಾದು ಮಾಡಿ. ಸೂಪರ್. ಓಕೆ, ಇಲ್ಲಿಗೆ ಜೈ. ಓಕೆ, ಡೈಲಾಗ್ಸ್ ಏನಾದ್ರು ಇಲ್ಲಿಗೋಸ್ಕರ ಡೆಡಿಕೇಟ್ ಮಾಡ್ತೀರಾ? ಡಮಾಲ್ಡು ಮೇಲ್ಡಕ್ಕ ಗೆಲ್ಲೋದಂತೂ ಪಕ್ಕ. ಅಮಲ್ಡು ಮೇಲ್ಡಕ್ಕ ಗಿಲ್ಲಿ ಫೈನಲ್ ಹೋಗೋದ್ ಪಕ್ಕ. ಓಕೆ, ಸೊ ನೋಡಿದ್ರಲ್ವಾ ವೀಕ್ಷಕರೇ, ಗಿಲ್ಲಿ ಕ್ರೇಜ್, ಗಿಲ್ಲಿ ಹವಾ ಹೇಗಿದೆ ಅಂತ. ಪುಟಾಣಿ ಮಕ್ಕಳು ಕೂಡ ಗಿಲ್ಲಿ ಗೆಲ್ಲಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ರ್ಯಾಲಿ ಎಂಡ್ ಆಗತ್ತೆ ಇನ್ನೇನು ಕೆಲವೇ ಹೊತ್ತಲ್ಲಿ ಅಂತಾನೆ ಹೇಳ್ಬೋದು. ಸೊ ಈ ಪ್ರೀತಿ, ಈ ಅಭಿಮಾನ, ಬಿಗ್ ಬಾಸ್ ಇನ್ ಕೇಸ್ ಗಿಲ್ಲಿ ಗೆದ್ದಿಲ್ಲ ಅಂದ್ರೆ ನೋಡೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಭಿಮಾನಿಗಳು ಹೇಳ್ತಾ ಇದ್ರು. ನೋಡೋಣ ಯಾರು ಗೆಲ್ತಾರೆ, ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಕ್ಯಾಮರಾ ಪರ್ಸನ್ ಗುರು ಜೊತೆ ರೋಜಾ ಮನುಪಾಟೀಲ್, ಅಶ್ವಬೇಗ, ನ್ಯೂಸ್ ಬೆಂಗಳೂರು.